ವಿದ್ಯಾರ್ಥಿಗಳು ಕನ್ನಡ ಮಾತನಾಡಿದ್ದಕ್ಕೆ ದಂಡ ವಿಚಾರ ಏನು ಕನ್ನಡ ವಿರೋಧಿ ಶಾಲೆ ಬೇಡ ಅಂತ ಕರವೇ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕುಮಾರಕೃಪಾ ರಸ್ತೆಯಲ್ಲಿನ ಸಿಂಧಿ ಶಾಲೆ ಎದುರು ಪ್ರತಿಭಟನೆ. ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಲೆಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕರವೇ ಪ್ರತಿಭಟನೆಗೆ ಆಡಳಿತ ಮಂಡಳಿ ಇಲ್ಲಿ ಡೋಂಟ್ ಕೇರ್ ಹೇಳಿದೆ. ಸಿಂಧಿ ಶಾಲಾ ಮುಖ್ಯದ್ವಾರ ಮುಚ್ಚಿ ಒಳಗಡೆ ಪಾಠವನ್ನ ಮಾಡ್ತಾ ಇದ್ರು. ಪ್ರವೀಣ್ ಶೆಟ್ಟಿ ವಿದ್ಯಾರ್ಥಿ ಘಟಕದಿಂದ ಶಾಲೆ ಮುತ್ತಿಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಕನ್ನಡವನ್ನ ಮಾತನಾಡಿದ್ದಕ್ಕೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಹೇಶ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು ಸಿಂಧಿ ಹೈಸ್ಕೂಲ್ ಶಾಲೆಯಲ್ಲಿ ಕನ್ನಡವನ್ನ ಮಾತನಾಡಿದ್ದಕ್ಕೆ ದಂಡವನ್ನ ಹಾಕಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ನೋಡಬಹುದು, ಏನು ಒಂದು ಸಿಎಂ ಮನೆ ಕೂಗಳಿಕೆ ದೂರದಲ್ಲಿರುವಂತಹ ಸಿಂಧಿ ಏನು ಒಂದು ಶಾಲೆಯಲ್ಲಿ ಕಳೆದ ವಾರ ಏನು ಒಂದು ಶಾಲಾ ಮಕ್ಕಳು ಕನ್ನಡದಲ್ಲಿ ಮಾತಾಡಿದಕ್ಕೆ ಒಂದು ರೀತಿಯಲ್ಲಿ ದಂಡ ವಿಧಿಸಿರುವಂತದ್ದು. ಈ ಬಗ್ಗೆ ಏನು ಒಂದು ಕನ್ನಡ ಪ್ರಾಧಿಕಾರನ ಕೂಡ ಶಾಲೆಗೆ ಒಂದು ನೋಟಿಸ್ ಕೊಟ್ಟು ತದನಂತರ ಏನು ಒಂದು ಶಾಲಾ ಶಿಕ್ಷಣ ಇಲಾಖೆಗೂ ಕೂಡ ನೋಟಿಸ್ ಕೊಟ್ಟಿದ್ದು. ಶಿಕ್ಷಣ ಇಲಾಖೆ ಕೂಡ ಅಲ್ಲಿ ಏನು ಒಂದು ನಿನ್ನೆ ಭೇಟಿ ಕೊಟ್ಟು ಭೇಟಿ ವೇಳೆಯಲ್ಲಿ ಏನು ದಂಡ ಹಾಕಿರೋದು ಕೂಡ ಕನ್ಫರ್ಮ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆನೂ ಕೂಡ ಶಾಲೆಗೆ ನೋಟಿಸ್ ಕೊಟ್ಟು ಇದಕ್ಕೆ ಉತ್ತರ ಕೊಡಬೇಕಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಈ ನಡುವೆ ಏನು ಒಂದು ಕರವೇ ಕಾರ್ಯಕರ್ತರು ಇವತ್ತು ಅಂದ್ರೆ ಪ್ರವೀಣ್ ಶೆಟ್ಟಿ ಬರಗಾಲ ಕರವೇ ಕಾರ್ಯಕರ್ತರು ಇವತ್ತು ಶಾಲೆಗೆ ಮುಖ್ಯ ಹಾಕಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಪೊಲೀಸರ ಬಿಗಿ ಬಂದೋಬಸ್ತಿಯಲ್ಲಿ ಯಾವ್ದು ಕೂಡ ಮುಖ್ಯ ಹಾಕಕ್ಕೆ ಬಿಡಲಿಲ್ಲ. ಎಂದಿನಂತೆ ಶಾಲೆ ಕೂಡ ಏನು ಒಂದು ಬಾಗಿಲು ಹಾಕೊಂಡು ಅಂದ್ರೆ ಮುಂದಿನ ಪ್ರವೇಶ ದ್ವಾರನೇ ಒಂದು ರೀತಿಯಲ್ಲಿ ಬಂದ್ ಮಾಡ್ಬಿಟ್ಟು ಶಾಲೆ ಎಂದಿನಂತೆ ನಡೀತಿರುವಂತದ್ದು. ಅಂತ ಇದಕ್ಕೆಲ್ಲ ಸರ್ಕಾರ ಎಲ್ಲೋ ಒಂದ್ ಕಡೆ ಕುಮ್ಮಸ್ ಕೊಡ್ತಾ ಇದೆ. ಕನ್ನಡವನ್ನು ಉಳಿವಿಗಾಗಿ ಸರ್ಕಾರ ಹೋರಾಡಬೇಕು. ಆದ್ರೆ ಕೆಲವೊಂದ್ ಕಡೆ ಸಿಂಧಿ ಶಾಲೆ ಮಾಡಿರುವಂತಹ ಈ ರೀತಿ ಅವಮಾನ ಕನ್ನಡಕ್ಕೆ ಅದನ್ನ ಸರ್ಕಾರ ಬೆಂಬಲಿಸ್ತಾ ಇದೆ. ನಾವು ಹೋರಾಟಕ್ಕೂ ಕೂಡ ಬೆಂಬಲ ಕೊಡ್ತಾ ಇಲ್ಲ ಅಂತ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಆರೋಪ ಮಾಡಿ ಈಗ ಏನು ಕರವೇ ಕಾರ್ಯಕರ್ತನ ಬಂದಿ ಕರೆದು ಇರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗೆ.